ಜೀವನದಾಗ ಫಸ್ಟ್ ಟೈಮ್ ದೊಡ್ಡ ಜರ್ನಿ ಮಾಡಿದ್ದ 24 ತಾಸು ಟ್ರೈನ್ದಾಗ ಕೂತಿದ್ದು. ರೈಲ್ವೆ ಸ್ಟೇಷನ್ ಈ ರೀತಿ ಮಾಡ್ಯಾರ ನೋಡ್ರಿ. 100 ರೂಪಾಯಿ ಇದ್ರು ನಾವು ಕುಡಿಲೇಬೇಕು. ಚಾಯ್ ಚಟ ಐತೆ ನಮಗ. ಡೈರೆಕ್ಟ್ ಈಗ ಗುಡಿ ಕಡೆನೆ ಬಂದು ಇಲ್ಲಿ ಒಂದು ರೂಮ್ ಈಗ ಆಲ್ಮೋಸ್ಟ್ ಇಲ್ಲಿ ಹಿಡಿದ್ರು ಡನ್ ಆಗೈತಿ ವ್ಯವಹಾರ. ನೀವು ಯಾರಾದ್ರೂ ಬರ್ತಿದ್ರಂದ್ರ ಫಸ್ಟ್ ಏನ್ ಮಾಡ್ರಪ್ಪ ಅಂದ್ರ ನಿಮ್ಮ ಲಗೇಜ್ ಎಲ್ಲಾ ರೂಮ್ದಾಗ ಇಟ್ಟು ನೀವೇನು ಊಟ ಅರ್ಬಿ ಇರ್ತಾವಲ್ಲ ಎಲ್ಲ ಮೊಬೈಲ್ ಅಲ್ಲೇ ಇಡ್ರಿ. ನಮಸ್ಕಾರ ಎಲ್ಲಾ ದೊಡ್ಡ ಮಂದಿಗೆ. ಬಹಳ ದಿನ ಆದ್ಮೇಲೆ ಈ ಒಂದು ವ್ಲಾಗ್ ವಿಡಿಯೋ ಮಾಡತ್ತೀನಿ. ಈ ಒಂದು ವ್ಲಾಗ್ದಾಗ ಏನಪ್ಪಾ ವಿಶೇಷ ಅಂದ್ರ ನಾವು ರಾಮೇಶ್ವರಂಗೆ ಹೊಂಟೇವ್ರಿ. ಈ ಒಂದು ರಾಮೇಶ್ವರಂದ ಒಂದು ಏನಿದು ಇಡೀ ಒಂದು ಜರ್ನಿ ಐತಿ. ಈ ಒಂದು ಜರ್ನಿ ನಿಮ್ಮ ಮುಂದೆ ತೋರಿಸ್ಬೇಕಂತೇಳಿ ಈ ಒಂದು ವ್ಲಾಗ್ ಮಾಡತ್ತೀನಿ. ದಯವಿಟ್ಟು ವ್ಲಾಗನ್ನ ಪೂರ್ತಿ ನೋಡ್ರಿ. ಅಲ್ಲಿರುವಂಥ ಜಾಗ, ನಾವು ತಿನ್ನುವಂಥ ಆಹಾರ, ನಾವು ಎಲ್ಲೆಲ್ಲಿ ಹೋಗ್ತೀವಿ ಈ ಒಂದು ವ್ಲಾಗದಾಗ ನಿಮಗೆ ತೋರಿಸ್ಕೋತ ಹೋಗ್ತೀನಿ. ದಯವಿಟ್ಟು ನೋಡ್ರಿ. ಇದೇನು ನೋಡತ್ತಾರ ನೋಡ್ರಿ ಟ್ರೈನಿಗೆ. ಇದು ಪ್ರತಿ ರವಿವಾರ ಹುಬ್ಬಳ್ಳಿಯಿಂದ ಇದು ಏನು ರಾಮೇಶ್ವರಮ್ಗೆ ಟ್ರೈನ್ ಐತ್ರಿ. ಈಗ ನಾವು ಆಗಸ್ಟ್ 16 ತಾರೀಕು ಬೆಳಿಗ್ಗೆ ಈಗ 6:30 ಆಗೈತಿ. ಈಗ 7 ಗಂಟೆಗೆ ಟ್ರೈನ್ ಬಿಡ್ತೈತಿ. ಈಗ ಇವತ್ತು ಕೂತೀವಿ ಅಂದ್ರೆ ಮರುದಿನ ಮುಂಜಾನೆ ಅಂದ್ರೆ ಸೋಮವಾರ ಬೆಳಿಗ್ಗೆ 5:30 6 ಗಂಟೆಗೆ ನಾವು ಅಲ್ಲಿ ರೀಚ್ ಆಗ್ತೀವಿ. ಟೋಟಲ್ ಒಂದು 23 ತಾಸು ಜರ್ನಿ ಇರ್ತೈತಿ ಒಂದು ಟ್ರೈನ್ದಾಗ. ಈಗ ಈ ಟ್ರೈನ್ ನಾವು ಹತ್ಕೊಂಡಿನಿ ಹುಬ್ಬಳ್ಳಿಯಿಂದ. ನಾನು ಕೂಡ ಈಗ ಯಾರ್ಯಾರು ಅದಾರ ನಿಮ್ಮ ಒಂದ್ಸರಿ ತೋರಿಸ್ಬಿಡ್ತೀನಿ. ನಮ್ಮ ಇಬ್ಬರು ಆತ್ಮೀಯ ಸ್ನೇಹಿತರು, ನಮ್ಮ ಮಹೇಶ್ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮ್ಮ ಹೇಮಂತ್ ಅವರು. ನಮಸ್ಕಾರ ಸರ್. ಹೋಗಿರಿ ರಾಮೇಶ್ವರಕ್ಕೆ ಹೋಗ್ಮೇಲೆ? ಇಲ್ಲ ಸರ್, ಫಸ್ಟ್ ಟೈಮ್ ಭಾಳ ಖುಷಿಯಾಗಿ ಹೊಂಟೀನಿ ಸರ್. ಖುಷಿಲಿ ಹೊಂಟ್ರಿ ನೀವು? ನಾನು ಇದೇ ಫಸ್ಟ್ ಟೈಮ್ ಅಣ್ಣ, ನಿಮ್ಮ ಕೂಡನೇ ಹೊಂಟೀನಿ. ನಂದು ಇದು ಫಸ್ಟ್ ಟೈಮ್ ನಾನು ರಾಮೇಶ್ವರಕ್ಕೆ ಹೊಂಟೀನಿ. ಈ ಶ್ರಾವಣ ತಿಂಗಳು ಇರೋದ್ರಿಂದ ಒಟ್ಟು ಈ ಶ್ರಾವಣ ತಿಂಗಳದಾಗ ಎಲ್ಲರ ಒಂದು ಕಡೆ ಒಂದು ದೇವ್ರ ಜಾಗದಾಗ ಅಥವಾ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ನಮಗೆ ಭಾಳ ಇಷ್ಟ. ಅದಕ್ಕೆ ಈ ಸಲ ನಾವು ಒಟ್ಟು ಪುರಿ ಜಗನ್ನಾಥ ಇಲ್ಲಿಕಂದ್ರೆ ರಾಮೇಶ್ವರಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಪುರಿ ಜಗನ್ನಾಥ ಮುಂದೆ ನೋಡ್ಕೊಂಡು ಅನುಕೂಲ ಮಾಡ್ಕೊಂಡು ಹೋದ್ರೆ ಆಯ್ತು ಅಂಥೇಳಿ ಬಿಟ್ಟು ಈಗ ನಾವು ರಾಮೇಶ್ವರಕ್ಕೆ ಹೊಂಟೀವಿ. ಕಾಶಿ ನೋಡೀವಿ ನಾವು. ಈಗ ರಾಮೇಶ್ವರ, ಕಾಶಿಗೆ ಹೋದವ್ರು ರಾಮೇಶ್ವರಕ್ಕೆ ಹೋಗ್ಬೇಕಂತ ಐತಿ, ರಾಮೇಶ್ವರ ಹೋದವ್ರು ಕಾಶಿಗೆ ಹೋಗ್ಬೇಕಂತ ಐತೆ. ಈ ಕಾಶಿ ನೋಡಿ ನಾನು ಲಾಸ್ಟ್ ಟೈಮ್ ಮಹಾಕುಂಭ ಇದ್ದಾಗ ನಾವು ಕಾಶಿ ಹೋಗಿ ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನ ತೊಗೊಂಬಂದೀವಿ. ಈಗ ರಾಮೇಶ್ವರಮ್ಗೆ ಹೊಂಟೀವಿ. ಭಾಳ ಒಂದು ಖುಷಿ ಐತಿ ಆ ಒಂದು ಜಾಗ ನೋಡೋಕೆ, ಅಲ್ಲಿ ಒಂದು ದೇವ್ರ ದರ್ಶನ ತೊಗೊಳಕ್ಕೆ ಭಾಳ ಒಂದು ಖುಷಿಯಿಂದ ನಾನು ವೇಟ್ ಮಾಡತ್ತೀನಿ. ಬರೀ ಇಡೀ ಈ ಒಂದು ವ್ಲಾಗ್ದಾಗ ಇದು 1-2-3 ವೇಸ್ಟ್ ಆಗ್ತಾವೆ ಗೊತ್ತಿಲ್ಲ. ವ್ಲಾಗ ಪೂರ್ತಿ ಎಲ್ಲ ಕೂಡಿ ಒಂದರದಾಗ ಹಾಕಂಗೆ ನಾನು ಕಟ್ ಮಾಡಿ ಹಾಕ್ತೀನಿ. ಪ್ರತಿಯೊಂದು ವ್ಲಾಗ್ದಾಗ ಆ ಜಾಗಗಳು, ಅಲ್ಲಿ ನಾವು ತಿನ್ನುವಂಥ ಆಹಾರ ಎಲ್ಲ ನಿಮ್ಗೆ ತೋರಿಸ್ತೇನೆ. ಹುಬ್ಬಳ್ಳಿಯಿಂದ ಬರೋಬ್ಬರಿ 6:50 ಆಗೈತೆ ನೋಡ್ರಿ. ಟ್ರೈನ್ ಬಿಟ್ಟೈತಿ. ಈಗ ಇವತ್ತು ರವಿವಾರ ಆಗಸ್ಟ್ 16. ಇದು ಸೋಮವಾರ ಬೆಳಿಗ್ಗೆ ರೀಚ್ ಆಗತ್ತೆ ರೀ. ಅದು ನಾಳೆ ಮುಂಜಾನೆ 3-4 ಗಂಟೆಗೆ 5-6 ಗಂಟೆಗೆ ರೀಚ್ ಆಗತ್ತೆ ರೀ. ಟ್ರೈನ್ದಾಗ ಒಂದು ದಿನ ಜರ್ನಿ ಇರೋದ್ರಿಂದ ನಮ್ಮ ಮಹೇಶ್ ಅಣ್ಣ ಮನೆಯಿಂದ ಇಷ್ಟೆಲ್ಲ ಐಟಮ್ ತೊಗೊಂಬಂದ್ರೆ ತಿನ್ನಕ್ಕೆ. ಏನಂತಂದ್ರೆ ಉಂಡಿ, ಸೋಡಾ ತೊಗೊಂಬಂದಾರ. ಇದೇನೇನ ರೆಡ್ಮಿ ಏನಿದೆ ಖಾರದ್ದು ಪುರಿ ಅದು ಮನ್ಯಾಗ ಮಾಡ್ತಾರ. ಇಷ್ಟೆಲ್ಲ ಐಟಮ್ ಅದಾವು. ರೊಟ್ಟಿ, 2 ಥರ ಚಕ್ಲಿ, ಹಿಂಡಿ, ಉಪ್ಪಿನಕಾಯಿ, ಉಳ್ಳಾಗಡ್ಡಿ ಬೇಕಲ್ರಿ ಅಣ್ಣ. ಎಲ್ಲ ತೊಗೊಂಬಂದಾರ ನೋಡ್ರಿ. ಈಗ ರವಾ ಉಂಡಿ ಇನ್ನೊಂದು ಸ್ಪೆಷಲ್ ಅದ ಆ್ಯಪಲ್ ನೋಡ್ರಿ. ಇಲ್ಲಗ ಸಿಗೋದೇ ಇಲ್ಲ ಇವೆಲ್ಲೂ. ಜಮ್ಮು ಕಾಶ್ಮೀರ ಬಿಟ್ರೆ ಇದು ಟ್ರೈನ್ದಾಗ ಅಷ್ಟೇ. ಯಾಕ್ರೆ ಈಗ ಟೈಮ್ 7 ಗಂಟೆ ಆಗೈತ್ರಿ ಸಂಜೆಗೆ. ಈಗ ನಮ್ಮ ಟ್ರೈನ್ ಎಲ್ಲಿ ಬಂದಿತ್ತು ಅಂದ್ರೆ ಇದು ಒಂದು ಸೇಲಂ ಅಂತ ಒಂದು ಊರು ಇಲ್ಲಿ ಬಂದೈತಿ. ಸ್ಟಾಪ್ ಆಗೈತಿ. ಇಲ್ಲಿ ಒಂದು 10-15 ನಿಮಿಷ ನಿಲ್ತೈತೆ ಅಂತ ಟ್ರೈನ್. ಇಲ್ಲಿ ಚಹಾ ತೊಗೊಂಡಿವಿ. 3 ಚಹಾ ತೊಗೊಂಡಿವಿ. ಒಂದು ಚಾ ರೇಟ್ ಹೇಳ್ತೀನಿ 55 ರೂಪಾಯಿ. 55 ರೂಪಾಯಿ. 100 ರೂಪಾಯಿ ಇದ್ರು ನಾವು ಕುಡಿಲೇಬೇಕು. ಚಾಯ್ ಚಟ ಐತೆ ನಮಗೆ. ಬರೋಬ್ಬರಿ 4:15 ನಮ್ಮ ಟ್ರೈನ್ ಬಂದು ಮುಟ್ಟೈತ್ರಿ ರಾಮೇಶ್ವರಮಕ್ಕೆ. ನಿನ್ನೆ ನಾವು ಬೆಳಿಗ್ಗೆ 6:50 ಹುಬ್ಬಳ್ಳಿ ಬಿಟ್ಟಿದ್ವಿ. ಇವತ್ತು 4:15 ಬೆಳಗಿನ ಜಾವ ರಾಮೇಶ್ವರಮಕ್ಕೆ ಬಂದು ಮುಟ್ಟಿವಿ. ಈಗ ಸ್ಟೇಷನ್ಗೆ ಬಂದು ಹಿಡಿದೀವಿ. ಈಗ ಇಲ್ಲಿಂದ ಹೋಗ್ಬೇಕು, ರೂಮ್ ಹಿಡಿಬೇಕು. ಒಂದು 2 ತಾಸು ಮಕ್ಕೊಂಡು ಅಲ್ಲಿಂದ ಸೀದಾ ಮುಂದಿನ ಏನೇನು ಇಲ್ಲಿ ಪದ್ಧತಿ ಐತಿ ಆ ಪದ್ಧತಿ ಪ್ರಕಾರ ಇಲ್ಲಿ ದೇವ್ರ ದರ್ಶನ ತೊಗೋತೀವಿ. ಬರೀ ಈಗ ಹೋಗೋಣಂತ. ಈಗ ಏನಿದು ಬಂದಿತ್ತಲ್ಲ ರಾಮೇಶ್ವರಂ ಟ್ರೈನ, ಇದೇ ಟ್ರೈನ ಇವತ್ತು ರಾತ್ರಿ 8 ಗಂಟೆಗೆ ಇಲ್ಲಿಂದ ಬಿಡುತ್ತದು. ಮತ್ತು ಅಲ್ಲಿ 24 ತಾಸು ಆಗೋಣ ಇಲ್ಲಿ ನಾವು ಹುಬ್ಳಿಗೆ ಹೋಗಿ ರೀಚ್ ಆಗುತ್ತೆ. ಭಾಳಷ್ಟು ಮಂದಿ ಭಕ್ತರು ಏನು ಮಾಡ್ತಾರೆ, ಇವತ್ತು ಈ ದರ್ಶನ ಮುಗಿಸ್ಕೊಂಡು ಏನೇನೈತಿ ಎಲ್ಲ ನೋಡಿಕೊಂಡು ಮತ್ತು ರಾತ್ರಿ ಇದೇ ಟ್ರೈನ್ ಹತ್ತಿ ಮತ್ತು ಊರಿಗೆ ಹೋಗೋರು ಭಾಳಷ್ಟು ಮಂದಿ ಅದಾರ. ಬಟ್ ನಾವು ಹಂಗೆ ಮಾಡಾಕತ್ತಿಲ್ಲ. ಇವತ್ತು ನಾವು ಇಲ್ಲಿ ಇಳಿದೇವಿ. ಇಲ್ಲಿಂದ ಒಂದು 2-3 ದಿನ ಇಲ್ಲಿ ನಾವು ಟೈಮ್ ಕಳಿಬೇಕಂತ ಬಂದೇವಿ.
ಯಾಕಂದ್ರೆ ಹೊಳ್ಳಿ ಮಳ್ಳಿ ಬರೋದಾಗಲ್ಲ ಇಟ್ಟಿಟ್ಟು ದೂರ. ಅದಾಗ ಬಂದಾಗ ಏನು ಸುತ್ತಮುತ್ತ ಏನೇನು ನೋಡುವಂಥ ಜಾಗಗಳು ಅದಾವೆ ನೋಡ್ಕೊಳ್ಳೋದು, ಎಲ್ಲ ದೇವ್ರ ಗುಡಿ ಅಡ್ಡಾಡಿ ದೇವ್ರ ದರ್ಶನ ತೊಗೊಂಡು ಮತ್ತೆ ನಮ್ಮ ಊರಿಗೆ ಹೋಗೋದು, ಮತ್ತೆ ದುಡಿಯೋದು ಇದ್ದಿದ್ದೇ ಅಲ್ರಿ ಜೀವನದಾಗ. ಯಾಕ್ರಿ ಅಣ್ಣಾರ? ಹೆಂಗೆ 24 ತಾಸು ಕೂತೀರಿ? ನನ್ನ ಜೀವನದಾಗ ಫಸ್ಟ್ ಟೈಮ್ ಇಟ್ಟು ದೊಡ್ಡ ಜರ್ನಿ ಮಾಡಿದ್ದ. 24 ತಾಸು ಟ್ರೈನ್ದಾಗ ಕೂತಿದ್ದು. 12 ತಾಸು ಕುಂದಿರ್ತೀವಿ ನಾವು ಬಿಜಾಪುರ್ಲಿಂದ ಬೆಂಗಳೂರಿಗೆ ಹೋಗೋದು ಕಾಮನ್. 24 ತಾಸು ಕೂತೀವಿ, ಒಂಥರ ಮಜಾ ಅನ್ನಿಸ್ತು. ಇಶಿ ಇತ್ತು ಪೂರ ಕರೆ ಅಂತಪುರ ಏನು ಜೋರು ಚಾಲು ಇಟ್ಟಿಲ್ಲ ಇಶಿ ಅವರು. ಸೊ ಲೈಟ್ಗೆ ಇಟ್ಟಿದ್ರು ಕೊಟ್ಟಿರ್ತಾರ ಪದ್ಧತಿ ಪ್ರಕಾರ. ಟ್ರೈನ್ ಎಲ್ಲ ಕ್ಲೀನ್ ಇತ್ತು ರೀ, ಸ್ವಚ್ಛ ಇತ್ತು, ಒಳ್ಳೆ ಟ್ರೈನ್. ರೈಲ್ವೆ ಸ್ಟೇಷನ್ ಈ ರೀತಿ ಮಾಡ್ಯಾರ ನೋಡ್ರಿ, ಒಂಥರ ಗುಡಿ ಥರ ಎಲ್ಲ ಮೇಲ್ಗಡೆ ಹಿಂಗೆಲ್ಲ ಗೋಪುರ ಥರದ್ದು ಮಾಡ್ಯಾರ, ಮಸ್ತ್ ಮಾಡ್ಯಾರ. ನಾವು ಸ್ಟೇಷನಿಂದ ಹೊರಗೆ ಬರೋಣ, ಆಟೋ ಹತ್ತಿ ಇಲ್ಲಿ ಗುಡಿ ಕಡೆ ಬಂದೀವ್ರಿ. ಅಲ್ಲಿ ಆಟೋದವರು ಒಬ್ಬೊಬ್ಬರಿಗೆ 50 ರೂಪಾಯಿ ಅಂತ ಹಿಂಗೆಲ್ಲ ಹೇಳ್ತಾರೆ. 30 ರೂಪಾಯಿ ಕೊಟ್ರಂದ್ರೆ ಒಬ್ಬೊಬ್ಬರು ಇಲ್ಲಿ ಆರಾಮ್ ನಿಮ್ಮ ಗುಡಿ ಕಡೆ ಬಿಡ್ತಾರೆ. ನಾವು ಡೈರೆಕ್ಟ್ ಈಗ ಗುಡಿ ಕಡೆನೇ ಬಂದು ಇಲ್ಲಿ ಒಂದು ರೂಮ್ ಈಗ ಆಲ್ಮೋಸ್ಟ್ ಇಲ್ಲಿ ಹಿಡಿದಿರೋ ನಾವು ಡನ್ ಆಗೈತಿ, ವ್ಯವಹಾರ ಮುಗಿದೈತೆ ನಮ್ಮದು. ಅವರು ರೂಮ್ದವರು ಸ್ವಲ್ಪ ಸೀಸನ್ ತಕ್ಕಂಗೆ ಒಂದೊಂದು ರೇಟ್ ಹೇಳ್ತಾರೆ. ಅದಕ್ಕೆ ನೋಡಿ ನಮ್ಮ ರೇಟಿಂಗ್ ಒಂದು ಸ್ವಲ್ಪ ಮಾತಾಡ್ಕೊಂಡು ಒಂದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಕಡಿಮೆ ಮಾಡಿ ಒಂದು ರೂಮ್ ಹಿಡಿದೀವಿ ಇಲ್ಲಿ. ಇಲ್ಲಿಂದ ಈಗ ಸ್ವಲ್ಪ ಪ್ರಶಪದಾಗಿ ಇಲ್ಲಿಂದ ಈಗ ಸಮುದ್ರ ಜಳಕಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವ್ರಿ. ಇದು ರೂಮ್ ಹಿಡಿದು ನಾವು ಇಲ್ಲಿ ದೇವಸ್ಥಾನ ಐತ್ರಿ. ನಾವು ಹಿಡಿದಿದ್ದ ರೂಮ್ ಇದೆ. ಇಲ್ಲಿ ರೂಮ್ ಮ್ಯಾಗ ಬಂದೀವಿ. ಬಂದು ಇಲ್ಲಿ ಒಂದು ಡ್ರೋನ್ ಹರ್ಸಾತೀವ್ರಿ. ನಮ್ಮ ಅಣ್ಣ ಹೇಮಂತಣ್ಣ ಒಂದು ಡ್ರೋನ್ ತೊಗೊಂಬಂದಿದ್ರು. ಸೊ ಒಂದು ಮ್ಯಾಗಿಂದ ಹೆಂಗೆ ಬಂದು ವ್ಯೂ ಕಾಣ್ತೈತೆ ಅಂತೇಳಿ ಅಣ್ಣ ಮ್ಯಾಗಿಂದ ತೋರಿಸ್ದಂಗೆ ನೋಡ್ರಿ, ಒಂದು ಡ್ರೋನ್ ಹರ್ಸ್ಯಾರ ಅಣ್ಣರು. ಇಲ್ಲಿ ನಮಗೆ ಗೊತ್ತಾಕೈತಿ, ಭಾಳ ಮಸ್ತ್ ಐತಿ. ಮತ್ತು ಇಲ್ಲೇ ಸಮುದ್ರ ರೀ, ಸಮುದ್ರ ಬಾಜುನೇ ದೇವಸ್ಥಾನ ಐತಿ. ಈಗ ಜಳಕಕ್ಕೆ ಹೋಗ್ಬೇಕು ನಾವು. ಸೊ ಮ್ಯಾಲಿಗೆ ಮ್ಯಾಗ ಬಂದೀವಿ, ಹೆಂಗೆ ಕಾಣ್ತೈತಿ ಏನಂತೇಳಿ ನಮಗೂ ಗೊತ್ತಿರಲಿಲ್ಲ. ಮ್ಯಾಗ ಹತ್ತಿದ ಮೇಲೆ ಗೊತ್ತಾಯ್ತು ನಮಗೆ ಇಲ್ಲಿ ಹಿಂದೆ ಸಮುದ್ರ ಐತೆ ಅನ್ನುವಂಥದ್ದು. ಬಟ್ ಸಮುದ್ರ ಇದ್ದಿದ್ದು ಗೊತ್ತು, ಆದ್ರೆ ರೂಮ್ ಇಟ್ಟು ಸನಿ ಹಿಡ್ದೀವಿ ಅನ್ನೋಂಥದ್ದು ಸಮುದ್ರ ಬಾಜುನೇ ಮ್ಯಾಗ ಮರನೇ ನಮಗೆ ಗೊತ್ತಾಗಿದ್ದು. ಯಾಕ್ರೆ ಅಣ್ಣಾರ? ಅಣ್ಣ ಅಲ್ಲಿ ಸೂರ್ಯ ಈಗ ಉದಯಿಸ್ಲಾದ ನೋಡ್ರಿ ಗೇಚ್ ಅಣ್ಣಾರ. ಇದಕ್ಕೆ ವೇಟ್ ಮಾಡತ್ತಿದ್ವಿ ಅಣ್ಣಾರು. ಇವತ್ತು ಸೋಮವಾರ, ಈಗ ಬೆಳಿಗ್ಗೆ 7 ಗಂಟೆ ಆಗೈತಿ. ನಾವು ಬರೋಬ್ಬರಿ 4:00 ಬಂದಿದ್ವಿ. ರೂಮಿಗೆಲ್ಲ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಈಗ 7 ಗಂಟೆಗೆ ನಾವು ಹೊರಗೆ ಬಂದೀವಿ. ಈಗ ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಹೋಗ್ಬೇಕ್ರಿ. ಇಲ್ಲಿ ಸಮುದ್ರ ಬರ್ತೈತೆ ಮುಂದ್ಗಡೆ. ಇಲ್ಲಿ ಅಗ್ನಿ ತೀರ್ಥ ಅಂತ ಕರೀತಾರೆ. ಅಲ್ಲಿ ಸಮುದ್ರ ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಏನಿವು ಅರಿವೆಗಳನ್ನು ಚೇಂಜ್ ಮಾಡಿ ಮತ್ತು ಅಲ್ಲಿ ದೇವ್ರ ದರ್ಶನಕ್ಕೆ ಒಳಗೆ ಹೋಗ್ಬೇಕು. ಅಲ್ಲಿ ಏನೈತಲ್ಲ 22 ತೀರ್ಥಗಳು ಅಂತ ಅದಾವ್ರಿ. ಅವು 22 ಬಾವಿಗಳು ಅದಾವೆ ಅಲ್ಲಿ. ಅವು ಏನು 22 ಬಾವಿಗಳು, ಅವು ಬಹಳ ವಿಶೇಷ. 22 ತೀರ್ಥಗಳಂತನೂ ಕರೀತಾರೆ ಇಲ್ಲಿ. ಅಲ್ಲಿ ಪ್ರತಿಯೊಂದು ಬಾವಿಗಳಕ್ಕೆ ಅಲ್ಲಿ ಏನು ದೇವಸ್ಥಾನದವ್ರು ಇರ್ತಾರೆ, ಅವರು ಈ ಥರ ತಲೆ ಮೇಲೆ ನೀರು ಹಾಕ್ತಾರೆ. ಅವು 22 ಏನು ತೀರ್ಥಗಳ ಒಂದು ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಅಲ್ಲಿಂದ ದೇವ್ರ ದರ್ಶನಕ್ಕೆ ಹೋಗುವಂಥ ಇಲ್ಲಿ ಒಂದು ಪದ್ಧತಿ ಐತಿ. ಅದೇ ಪದ್ಧತಿ ಪ್ರಕಾರ ನಾವೀಗ ದೇವ್ರ ದರ್ಶನ ಮಾಡ್ಲತ್ತೀವಿ. ಯಾಕಣ್ಣ ಈಗ ನಾವು ಏನು ಮಾಡೀವ್ರಿ, ಬ್ಯಾಗ್ದಾಗ ನಮ್ಮ ಈಗ ಹೊಸ ಅರ್ಬಿ ಹಾಕ್ಕೊಂಡಿವಿ. ಅಲ್ಲಿ ಇವು ಅರ್ಬಿ ಚೇಂಜ್ ಮಾಡಿ ಅಲ್ಲಿ ಜಳಕ ಮಾಡಿ ಅವು ಚೇಂಜ್ ಮಾಡೋಣ. ಯಾಕ್ರಿ ಸರ? ನಮಸ್ತೆ. ಯಾವ್ರು ಸರ? कौन सा गाँव? ಜಾಲ್ನಾ. गाँव आपका गाँव सिटी? ಜಾಲ್ನಾ ಗೊತ್ತಾಗಲಿಲ್ಲ. ಜಾಲ್ನಾ ಭಕ್ತರು ಬಹಳಷ್ಟು ಮಂದಿ ಅದಾರ್ರಿ, ಸಾವಿರಾರು ಭಕ್ತರು ಬರ್ಲಾತಾರ, ಸಣ್ಣ ಬರ್ಲಾತಾರ. ಥರದ್ದೆಲ್ಲ ನಿಮ್ಗೆ ಇಲ್ಲಿ ರೂಮ್ಗಳೆಲ್ಲ ಸಿಗ್ತಾವೆ. ಇದು ಅಗ್ನಿ ತೀರ್ಥ, ಇಲ್ಲಿ ಸಮುದ್ರಕ್ಕೆ ಹೋಗುವಂಥದ್ದು ಜಾಗ ಇದು. ಈ ಥರದ್ದು ಮಾಡ್ಯಾರ ಇಲ್ಲೆಲ್ಲ. ಎಲ್ಲ ಭಕ್ತರು ಬಂದು ಇಲ್ಲಿ ಜಳಕ ಮಾಡತ್ತಾರೆ. ಇಲ್ಲಿ ನೋಡ್ಬೋದು ನೀವು, ಸಾವಿರಾರು ಭಕ್ತರು ಇಲ್ಲಿ ಅಗ್ನಿ ತೀರ್ಥ ಅಂದ್ರೆ ಸಮುದ್ರದಾಗ ಒಂದು ಪವಿತ್ರ ಸ್ನಾನ ಮಾಡಾಕತ್ತಾರೆ ಇಲ್ಲೆಲ್ಲ. ನಾವು ಬಂದೀವಿ ಇವತ್ತು ಶ್ರಾವಣ ಸೋಮವಾರ ರಾಮೇಶ್ವರಮಕ್ಕೆ. ಭಾಳ ಖುಷಿ ಐತಿ ಇವತ್ತು. ಎಲ್ಲ ಭಕ್ತರು ಬಂದಾರೆ, ನಾವು ಬಂದೀವಿ. ಈಗ ಪಟಾಪಟ ಜಳಕ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋದ್ರಿ. ನಾವು 3 ಮಂದಿ ಬಂದೀವಿ. ಈಗ ಒಬ್ಬರು ಬ್ಯಾಗ್ ಕೊಟ್ಟೆ ಅವ್ರ ಕೈಯಾಗ, ಈಗ ಇಬ್ಬರು ಹೊಂಟೇವಿ, ಇಬ್ಬರು ಜಳಕ ಮಾಡಿ ಬರ್ತೀವಿ, ಆಮೇಲೆ ಅವ್ರು ಹೋಗ್ತಾರೆ.
ಸಮುದ್ರ ಸ್ನಾನ ಮುಗಿಸ್ಕೊಂಡು ಬಂದೀವ್ರಿ. ಇಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೀಗ ಅಲ್ಲಿ 22 ತೀರ್ಥಗಳ ಒಂದು ಸ್ಥಾನ, ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋದ್ರಿ. ಈಗ ಸಮುದ್ರದ ಒಂದು ಅಗ್ನಿಸ್ಥಾನ ಆದಮೇಲೆ ನಾವೀಗ 22 ತೀರ್ಥಗಳು ಅಂದರೆ 22 ಬಾವಿಗಳು ಅದಾವ್ರಿ. ಆ ಒಂದು ಸ್ಥಾನಕ್ಕೆ ಹೊಂಟೀವಿ. ನೋಡಿ ಇಲ್ಲಿ ನೋಡ್ಬೋದು ನೀವೆಲ್ಲ, ಇಲ್ಲೆಲ್ಲ ಪಾಳೆಗೆ ಹಚ್ಚಾರ ಮಂದಿ, ಎಲ್ಲ ಭಕ್ತರು ಪಾಳೆಗೆ ಹಚ್ಚಾರ. ಒಬ್ಬರಿಗೇನೋ 25 ರೂಪಾಯಿ ಅಂತ ಬರ್ದಾರ್ರಿ ಬೋರ್ಡ್. ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗೋದು ಎಷ್ಟು ರೂಪಾಯಿ ಒಬ್ಬರಿಗೆ ಅನ್ನುವಂಥದ್ದು. ನಾವು ಅಲ್ಲಿ ಅಗ್ನಿಸ್ಥಾನ ಮುಗಿಸ್ಕೊಂಡು ಒಳಗಡೆ ಹೋದಿವ್ರಿ. ಅಲ್ಲಿ 22 ವಿಶೇಷವಾದ ತೀರ್ಥಗಳು ಅಂದ್ರೆ ಬಾವಿಗಳು ಅದಾವ್ರಿ. ಅಲ್ಲಿ 22 ಬಾವಿ ಬಲಿಯಕ ಒಳಗಡೆ ನಮಗೆ ಅಲ್ಲಿ ಮೊಬೈಲ್ ಗೀಬಲ್ ಏನೋ ಅಲವ್ ಇಲ್ಲ, ಲಾಕರ್ದಾಗ ಇಟ್ಟು ಹೋಗ್ಬೇಕು. ನಾವೇನು ತಪ್ಪಿ ಮೊಬೈಲ್ ಗೀಬಲ್ ತೆಗೆದಿವಿ ಅಂದ್ರೆ ಕಸ್ಕೊಂಡ್ಬಿಡ್ತಾರೆ. ಹಂಗೆ ನಮ್ದು ಒಂದು ಸಣ್ಣ ಕ್ಯಾಮ್ರಾ ಇತ್ತು, ಅದನ್ನು ತೆಗೆದಿದ್ರು ನಮ್ಮ ದೋಸ್ತ. ಅದನ್ನು ಕಸ್ಕೊಳಕ್ಕೆ ಬಂದ್ರೆ ಅವರು ಮತ್ತು ಒಯ್ದು ನಾವು ಲಾಕರ್ದಾಗ ಇಟ್ಟಿವಿ. ಅಲ್ಲಿ ಒಳಗಡೆ 22 ಏನಾದವ್ರಿ ಬಾವಿಗಳು ಅಂದ್ರೆ ತೀರ್ಥಗಳಂತ ಕರೀತಾರೆ. ಒಂದಕ್ಕೊಂದು ನೀರಿನ ಟೇಸ್ಟು ಚೇಂಜ್ ಅದಾವೆ. ಒಟ್ಟು ಒಂಥರ ಸಿಹಿ ನೀರುಗಳು ಅದಾವೆ, ಒಂಥರ ಎಲ್ಲ ನೀರಿನ ಸ್ವಾದಗಳು ಬೇರೆ. ಅಲ್ಲಿ ಈಗ 22 ತೀರ್ಥಗಳ ಒಂದು ಸ್ಥಾನ ಆದಮೇಲೆ ಈಗ ನಾವು ರೂಮಿಗೆ ಹೊಂಟಿವಿ. ರೂಮಿಗೆ ಹೋದ್ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಮತ್ತೆ ಈಗ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ನೀವು ಯಾರಾದರೂ ಬರ್ತಿದ್ರಂದ್ರೆ ಫಸ್ಟ್ ಏನು ಮಾಡ್ರಪ್ಪ ಅಂದ್ರೆ ನಿಮ್ಮ ಲಗೇಜ್ ಎಲ್ಲ ರೂಮ್ದಾಗ ಇಟ್ಟು ನೀವೇನು ಊಟ ಅರ್ಬಿ ಇರ್ತಾವಲ್ಲ ಎಲ್ಲ ಮೊಬೈಲ್ ಗೇಬಲ್ ಅಲ್ಲೇ ಇಡ್ರಿ. ಏನು ಮಾಡ್ರಿ, ಸೀದಾ ಸಮುದ್ರ ಸ್ಥಾನ ಅಂದ್ರೆ ಅಗ್ನಿ ಸ್ಥಾನಕ್ಕೆ ಬಂದು ಅಲ್ಲಿಂದ ಹಂಗೆ ಪಾಳೆ ಇರ್ತೈತೆ. ಅದು ಒಂದು 1.5 ತಾಸಲಿಂದ 2 ತಾಸು ಟೈಮ್ ಹಿಡಿತೈತಿ ನಿಮಗೆ. ಇವತ್ತು ನಾವು ಬಂದಿದ್ದು ಶ್ರಾವಣ ಸೋಮವಾರ, ನಮಗೊಂದು 2 ತಾಸು ಟೈಮ್ ತೊಗೊಂಡೈತಿ. ಅಲ್ಲಿ ಪಾಳೆ ಪ್ರಕಾರ ಒಳಗಡೆ ನಿಮ್ಗೆ ಬಿಡ್ತಾರೆ. ಒಂದೊಂದು ಬಾವಿಗಳು ಅದಾವ್ರಿ, ಭಾಳ ಹಳೇ ಬಾವಿಗಳು ಅದಾವೆ. ಅಲ್ಲಿ ಒಂದು ಇಬ್ಬರಿಬ್ಬರು ಅಥವಾ 3 ಈ ದೇವಸ್ಥಾನ ಸಿಬ್ಬಂದಿಗಳು ಇರ್ತಾರೆ. ಅವರು ಒಂದು ಬಕೆಟ್ ಹಿಂಗೆ ಕೆಳಗಡೆ ಬಿಟ್ಟು ಆ ನೀರನ್ನು ತೊಗೊಂಡು ಹಿಂಗೆ ಹೋಗ್ತಿರ್ತಾರೆ. ಅವರು ಎಲ್ಲ ಹಿಂಗೆ ಮಂದಿ ಪಾಳೆ ಪ್ರಕಾರ ಹೋಗ್ತಿರ್ತಾರೆ. ಎಲ್ಲರೂ ಹೋಗ್ತಿರ್ತಾರೆ. ಆ ನೀರುಗಳ ತಲೆ ಮೇಲೆ ಹಿಂಗೆಲ್ಲ ಬೀಳ್ತಿರ್ತಾವೆ, ಮೈ ಮ್ಯಾಗೆಲ್ಲ. ಹಾಗೆ ಒಂದಕ್ಕೊಂದೊಂದು ಬಾವಿಗಳು ಇರ್ತಾವ್ರಿ, ಹಿಂಗೆ ಸ್ವಲ್ಪ ದೂರ ಅದಾವೆ. ಹಿಂಗೆ 22 ತೀರ್ಥಗಳ ಸ್ಥಾನ ಆದಮೇಲೆ ಈಗ ಭಕ್ತರು ಹೊರಗಡೆ ಬರ್ತಾರೆ. ಅಲ್ಲಿಂದ ಕೆಲವರು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ತಿರ್ಗಾ ದೇವ್ರ ದರ್ಶನಕ್ಕೆ ಹೊಂಟಾರ. ಈಗ ನಾವು ರೂಮಿಗೆ ಹೊಂಟಿವಿ. ನಮ್ಮ ರೂಮ್ ಬಂತು ಈಗ ಜಸ್ಟ್ ಒಳಗಡೆ ನಾವೆಲ್ಲ ದೇವ್ರ ದರ್ಶನ ತೊಗೊಂಡು ಹೊರಗಡೆ ಬಂದಿವ್ರಿ. ನಾವು 10:30ಗೆ ಪಾಳೆಗೆ ನಿಂತಿದ್ವಿ. ಮತ್ತು ನಾವು ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗೋದು ಇರೋದ್ರಿಂದ ನಾವು ಜನರಲ್ ಪಾಳೆ ಹಚ್ಚಿದ್ದಿಲ್ಲ. ಒಬ್ಬರಿಗೆ 200 ರೂಪಾಯಿ ಹಂಗೆ ಹೇಳಿ ಪಾಳೆ ಹಚ್ಚಿದ್ವಿ. ಅದ ನಮಗೆ 2 ತಾಸು ಟೈಮ್ ತೊಗೋತು. ಇಲ್ಲಿ ನೀವೇನಾದರೂ ಬರೋರು ಇದ್ರಂದ್ರೆ ದಯವಿಟ್ಟು ದರ್ಶನ ಟೈಮ್ ಯಾವಾಗ ಇರ್ತೈತಿ ಮತ್ತು ಯಾವಾಗ ಬಂದಾಕೈತಿ ಸ್ವಲ್ಪ ಕೇಳ್ಕೊಂಡು ನಿಲ್ಲೋದು ಚಲೋ. ಈಗ ಇಲ್ಲಿ ಅವ್ರು ಹೇಳೋ ಪ್ರಕಾರ ಏನಂದ್ರೆ 1 ಗಂಟೆಗೆ ಅದು ಬಂದಾಗ್ಬಿಡ್ತೈತಿ. 1 ಗಂಟೆಗೆ ದರ್ಶನ ಬಂದಾಕೈತಿ. ಆಮೇಲೆ 3 ಗಂಟೆಗೆ ಶುರು ಆಗ್ತೈತಿ ಇವತ್ತಿಂದ ಅವ್ರು ಟೈಮ್ ಹೇಳಿದ ಪ್ರಕಾರ. ಅದಕ್ಕೆ ಒಂದ್ಸತಿ ಕೇಳ್ಕೊಂಡು ನೀವು ಪಾಳೆಗೆ ನಿಂದ್ರೋದು ಭಾಳ ಚಲೋ. ನಾಷ್ಟ ಇಷ್ಟ ಮಾಡ್ಕೊಂಡೇ ನಿಂತು ಬಿಡ್ಬೇಕು ನೀವು ಒಳಗಡೆ. ಮತ್ತು ಪಾಳೆಗೆ ನಿಂತ್ರಂದ್ರೆ 2 ತಾಸು 3 ತಾಸು ಆಗ್ಬೋದು. ಕೆಲವರು ಭಾಳಷ್ಟು ಮಂದಿ ಒಳಗಲ್ಲಿ ವಯಸ್ಸಾದವರೆಲ್ಲ ಬಂದಿದ್ರು. ಅವರಿಗೆಲ್ಲ ಸುಸ್ತಾಗುವಂಥದ್ದು, ತಲೆ ತಿರುಗೋದು ಈ ಥರದ್ದೆಲ್ಲ ಆಗಲಾಗತ್ತಿತ್ತು. ಅದಕ್ಕೆ ನಾಷ್ಟ ಇಷ್ಟ ಮಾಡ್ಕೊಂಡು ಪಾಳೆಗೆ ನಿಂತು ಬಿಟ್ರೆ ಅಂದ್ರೆ ಭಾಳ ಬೆಸ್ಟ್. ಸ್ವಲ್ಪ ಯಾವಾಗ ಏನಂತ ಹೇಳಿ ಟೈಮಿಗೆ ತಿಳ್ಕೊಬೇಕು ನೀವು. ಒಳಗಡೆ ಹೋಗಿದ್ವಿ ನಾವು, ಭಾಳ ಮನ್ಸಿಗೆ ಆನಂದ ಆಯ್ತು. ದೇವರ ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ತೊಗೊಂಡು ಭಾಳ ಖುಷಿ ಆಯ್ತು ಮನ್ಸಿಗೆ. ನಾನು ಫಸ್ಟ್ ಟೈಮ್ ರಾಮೇಶ್ವರಕ್ಕೆ ಬಂದಿದ್ದೆ ರೀ. ಭಾಳ ಚಲೋ ಐತಿ ದೇವಸ್ಥಾನ ಎಲ್ಲ, ಭಾಳ ವಿಶೇಷ ದೇವಸ್ಥಾನ. ನಾನು 5 ಜ್ಯೋತಿರ್ಲಿಂಗ ನೋಡಿದ್ದೆ. ನಾನು ಇವತ್ತು 6ನೇ ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಯಿತು. ಇನ್ನು ಉಳ್ಕಿದ ಜ್ಯೋತಿರ್ಲಿಂಗ ದರ್ಶನ ತೊಗೋಬೇಕಂತೇಳಿ ಆಸೆ ಐತಿ ನನಗೆ. ಅದು ಯಾವಾಗ ಕಾಲು ಕೂಡಿ ಬರ್ತೈತಿ ಅವಾಗ ನೋಡುವಂಥ, ಯಾವಾಗ ನಮಗೆ ಸೌಭಾಗ್ಯ ಕೂಡಿ ಬರ್ತೈತಿ ಅವಾಗ ನೋಡ್ತೀನಿ ರೀ. ಭಕ್ತರು ಹಂಗೆ ಕಂಟಿನ್ಯೂ ಬರ್ಲಾತಾರ. ಹೆಂಗೆ ಅನ್ನಿಸ್ತ್ರಿ ದೇವ್ರ ದರ್ಶನ? ಸರ್ ಎಲ್ಲ ಚಲೋ ಆಯ್ತು, ಖುಷಿ ಆಯ್ತಲ್ಲ, ಮಸ್ತ್ ಆಯ್ತು. ಟೈಮ್ ತಗೋತಾರೆ ಅಂದ್ರೆ ಚಲೋ ಅನಿಸ್ತು. ಬಸ್ ದರ್ಶನ ಆಯ್ತು. ಇವತ್ತು ನಾವು ಆಗಸ್ಟ್ 17 ಶ್ರಾವಣ ಸೋಮವಾರ ಬಂದು ರಾಮೇಶ್ವರ ದೇವಸ್ಥಾನ ದರ್ಶನ ಆಯ್ತು. ಈ ಒಂದು ವ್ಲಾಗ ಇಲ್ಲಿಗೆ ಮುಗಿಸ್ತೀನಿ. ಇನ್ನು ನೆಕ್ಸ್ಟ್ ವ್ಲಾಗ ಏನಿರ್ತೈತಲ್ಲ, ಇಲ್ಲಿಂದ ನಾವು ಎಲ್ಲಿ ಹೋಗ್ತೀವಿ ಅನ್ನೋಂಥದ್ದು ವ್ಲಾಗ್ ಇರ್ತೈತಿ. ಇಲ್ಲಿಗೆ ಮುಗಿಸ್ತೀವಿ. ಇಲ್ಲಿ ಮಟ್ಟ ಈ ವ್ಲಾಗ್ ಯಾರ್ಯಾರು ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಮಾಡಿದ ವಿಶೇಷ ಏನಂದ್ರೆ, ನಾನು ಯಾವುದೋ ವಿಡಿಯೋ ಹಾಕಿದ್ದಿಲ್ಲ ನನ್ನ ಯೂಟ್ಯೂಬ್ ಚಾನಲ್ದಾಗ. ಇವತ್ತು ರಾಮೇಶ್ವರಮ್ಗೆ ಬಂದೀನಿ. ನಂದು ಒಂದು ಅನುಭವ ನಿಮ್ಮ ಜೊತೆ ಹಂಚ್ಕೋಬೇಕನ್ನೋ ಒಂದು ಕಾರಣಕ್ಕೆ ಈ ಒಂದು ವ್ಲಾಗ್ ಮಾಡೀನಿ. ಯಾರ್ಯಾರು ಬರ್ತೀರಿ, ಬರ್ಬೇಕಂತ ಅಂದ್ಕೊಂಡಿರಿ, ಬರ್ರಿ. ನಿಮ್ಮ ಸಮಯ ಸಿಕ್ಕಾಗ ಬರ್ರಿ. ಎಲ್ಲ ಥರದ ವ್ಯವಸ್ಥೆ ಇರ್ತದೆ, ಗಾಡಿ ವ್ಯವಸ್ಥೆ. ಆದರೆ ಸ್ವಲ್ಪ ನೋಡ್ಕೊಂಬರ್ರಿ. ನಾವು ಬಂದಿದ್ದ ಟ್ರೈನ್ ಅದು ರೆಗ್ಯುಲರ್ ಇರಂಗಿಲ್ಲ ಅಂಥೇಳಿ ನಮ್ಗೆ ಆಮೇಲೆ ಗೊತ್ತಾಯ್ತು. ಅದಕ್ಕೆ ಒಂದು ಸತಿ ನಿಮ್ದು ಯಾವ್ದು ರೈಲ್ವೆ ಸ್ಟೇಷನ್ ಇರ್ತೈತಿ ಅಥವಾ ವೇರ್ ಇಸ್ ಮೈ ಟ್ರೈನ್ ಅನ್ನೋಂಥದ್ದು ಆ್ಯಪ್ ಇರ್ತೈತಿ. ಆ ಆ್ಯಪ್ದಾಗ ನೀವು ಟ್ರೈನ್ ಎಲ್ಲಿದೈತಿ ಏನೇನೈತಿ ನೋಡಿಕೊಂಡು ನೀವು ಬರ್ಬೋದು.
ಆರಾಮ್ ಸೇರಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನಮಗಂತೂ ಭಾಳ ಒಳ್ಳೆ ದರ್ಶನ ಆಯ್ತು. ಇಲ್ಲಿ ಮಟ್ಟ ಈ ಬ್ಲಾಗ್ ಯಾರ್ಯಾರು ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ಇಲ್ಲಿಂದ ನಾವು ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅನ್ನುವಂಥದ್ದು ಅದು ನೆಕ್ಸ್ಟ್ ಬ್ಲಾಗ್ದಾಗ ನಾನು ಹಾಕಿರ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ನಾವು ಭೇಟಿ ಆಗೋಣ. ನಮಸ್ಕಾರ.